ಹಾಯ್ ಹಲೋ ನಮಸ್ತೆ. ನಂದು 2 ಸೆಕೆಂಡ್‌ನೇ ವೀಡಿಯೋಗೆ. ಸೊ, ಈ ಸೆಕೆಂಡ್‌ನೇ ವೀಡಿಯೋದಲ್ಲಿ ನಾನಿವತ್ತು ಹೇಳ್ತಾ ಇದ್ದೀನಿ ನನ್ನ ಗಾಡಿ ಟೋಟಲ್ 15 ದಿವಸದಲ್ಲಿ 1200 ಕಿಲೋಮೀಟರ್ ಓಡಿದೆ. ಅಂದರೆ 15 ದಿವಸದಲ್ಲಿ 1200 ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ನನ್ನ ಡೈಲಿ ಯೂಸೇಜ್ ಬಂದ್ಬಿಟ್ಟು ಖಾಲಿ 70 ಕಿಲೋಮೀಟರ್ ಯೂಸ್ ಆಗ್ತಿದೆ. ಸೊ, ಒಂದು ಸೈಡಿಂದ ನನ್ನ ಗಾಡಿ ಆಹ್, 30, 60 ಕಿಲೋಮೀಟರ್ ಓಡುತ್ತೆ ಆಫೀಸ್‌ಗೇನೆ. ಸೊ, ಎಕ್ಸ್ಟ್ರಾ ಯೂಸೇಜ್ ಎಲ್ಲ ಸೇರಿ 1200 ಓಡಿದೆ. ನಾನಿವತ್ತು ಒಂದು ಕೆಲಸ ಇತ್ತು ಇವತ್ತು ಭಾನುವಾರ. ಹಂಗೆ ಗಾಡಿ ರಿವ್ಯೂ ಮಾಡಿಕೊಂಡು ಹಂಗೆ ನೈಸ್ ರೋಡಲ್ಲಿ ಬನ್ನೇರುಘಟ್ಟ ಹೋಗೋಣ ಅಂತ ಬಂದೆ. ಮಾಗಡಿ ರೋಡಿಂದ ಬನ್ನೇರುಘಟ್ಟ ರೋಡ್‌ಗೆ ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿಂದ ನಾನು ಇನ್ನೊಂದು 5 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಸೊ, ಇದು ಆ್ಯಕ್ಚುಲಿ ಪ್ರೆಸೆಂಟ್ ಅಂದರೆ ಗಾಡಿ ತಗೊಂಡೋಗ್ಬೇಕಿತ್ತು. ಬಟ್ ಬ್ಯಾಟ್ರಿ ಏನಾಯ್ತು ಅಂದರೆ ನಾನು ಬೆಳಗ್ಗೆ ಸ್ವಲ್ಪ ಇನ್ನೊಂದು 20 ಕಿಲೋಮೀಟರ್ ಎಲ್ಲ ಹೋಗ್ಬಿಟ್ಟು ಬಂದೆ. ಹಂಗಾಗಿ 76 ಕಿಲೋಮೀಟರ್ ಇತ್ತು. 96ಗೆ ಮಾಡಿದ್ದೆ ಆ್ಯಕ್ಚುಲಿ. ಬೆಳಿಗ್ಗೆ ಚಾರ್ಜ್ ಮಾಡ್ಕೊಂಡಿದ್ದೆ. 100% ಮಾಡೋಕ್ಕಾಗಲಿಲ್ಲ ಇವತ್ತು. ಸರಿ ನೋಡಿ 76% ಇದೆ. ಸೊ, 1200 ಕಿಲೋಮೀಟರ್ ಓಡಿದೆ. ಸೊ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಗಾಡಿ ರಿವ್ಯೂ ಏನು ಹೇಳ್ಬೇಕಂದ್ರೆ ಗಾಡಿ ತುಂಬ ಚೆನ್ನಾಗಿದೆ. 14 ಇಂಚು ವೀಲ್ಸು, ಮತ್ತು ಇದು ಗಾಡಿ ಥ್ರಾಟ್ಲಿಂಗ್ ಸ್ಪೀಡು, ಆಮೇಲೆ ಗಾಡಿ ಕ್ರೂಸ್ ಕಂಟ್ರೋಲರ್ ಅಂತೂ ಹೇಳ್ಬೇಕಂದ್ರೆ ಕ್ರೂಸ್ ಕಂಟ್ರೋಲರ್ ಅಂತೂ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು. ಈ ನಾನು ಆ್ಯಕ್ಚುಲಿ ಡೈಲಿ ಹೋಗ್ತಾ ನೋಡಿದ್ರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಹಾಕ್ತೀನಿ ರಾಗಿಗುಡ್ಡೆಯಿಂದ ಸಿಲ್ಕ್ ಬೋರ್ಡು. ಅಲ್ಲಿ ನಾನು ಹಾಕೋದೇ ಕ್ರೂಸ್ ಕಂಟ್ರೋಲರು. ಹಾಕೊಂಡು ಆರಾಮಾಗಿ ಹೊರ್ಟೋಗ್ತೀನಿ ಒಂದು 3-4 ಕಿಲೋಮೀಟ್ರು. ಆಮೇಲೆ ಈ ಗಾಡಿ ಸ್ವಲ್ಪ ಏನಂತಾರೆ, ನಂದು ಪಲ್ಸರ್ ಯೂಸ್ ಮಾಡ್ತಿದ್ದೆ NS. ಸೊ, ಪಲ್ಸರ್ ಯೂಸ್ ಮಾಡೋದ್ರಿಂದ ಬ್ಯಾಕು ಇದು ಪೈನ್ ಬಂದ್ಬಿಡೋದು, ಮತ್ತು ಶಾಕ್ ಅಬ್ಸರ್ವರ್ ತುಂಬ ಬೇಗ ಹೋಗೋದು. ಯಾಕಂದರೆ ನಾವು ಯಾವಾಗಲೂ ಡಬಲ್ ಹೋಗ್ತಾ ಇದ್ವಿ, ನಾನು ನಮ್ಮ ವೈಫು. ಮತ್ತು ನಮ್ಮ ವೈಫ್‌ನ ಆಫೀಸಿಗೆ ಡ್ರಾಪ್ ಮಾಡಿ ಮತ್ತೆ ನಾನು ಬನಶಂಕರಿಯಿಂದ ಮತ್ತೆ ನನ್ನ ಫ್ರೆಂಡ್ ಕರ್ಕೊಂಡು ನಮ್ಮ ಆಫೀಸ್‌ಗೆ ಹೋಗ್ತಿದ್ದೆ. ಸೊ, ಹಿಂಗಾಗಿ ಇದಾಗೋದು. ಬಟ್ ಈ ಗಾಡಿ ಬಂದಮೇಲಿಂದ ಅಷ್ಟು ಸ್ಟ್ರೆಸ್ ಇಲ್ಲ, ಬಾಡಿ ಪೈನ್ ಇಲ್ಲ. ಆಮೇಲೆ ಸೀಟಿಂಗ್ ಚೆನ್ನಾಗಿದೆ, ಶಾಕ್ ಅಬ್ಸರ್ವರ್ಸ್ ಚೆನ್ನಾಗಿದೆ. ಸೊ, ಇದೆಲ್ಲ ಹೇಳ್ಬೋದು ಅಷ್ಟೇ. ಆಮೇಲೆ ಇನ್ನೊಂದು ರಿವ್ಯೂ ಏನು ಗೊತ್ತಾ? ಹ್ಮ್, ಈ ಗಾಡೀಲಿ ಮೇಯ್ನಾಗಿ ಏನಂದರೆ ನನಗೆ ಫಸ್ಟು 7-9 ಡೇಸು ನನಗೆ ಚಾರ್ಜಿಂಗ್ ಇಶ್ಯೂ ಬಂತು. ಚಾರ್ಜಿಂಗ್ ಇಶ್ಯೂ ಏನು ಗೊತ್ತಾ? ಚಾರ್ಜಿಂಗ್ ಇಶ್ಯೂ ನಾರ್ಮಲ್ ಚಾರ್ಜಿಂಗ್ ಇಶ್ಯೂ ಅಲ್ಲ ಅದು. ನಾನು ಫುಲ್ ಚಾರ್ಜ್ ಮಾಡ್ತಾ ಇರಲಿಲ್ಲ. 92%, 93% ಮಾಡ್ತಿದ್ದೆ. ನಾನು 100 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ, ಇದು 100 ಕಿಲೋಮೀಟರ್ ಬರ್ತಾನೆ ಇಲ್ಲ. 80 ಕಿಲೋಮೀಟರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ನಾನು ಒಬ್ರಿಗೆ ಕೇಳಿದೆ ಹಿಂಗೆ ದೆಹಲಿಯಲ್ಲಿ ಇದ್ದವರು. ಸೊ, ಅವ್ರು ಬಂದ್ಬಿಟ್ಟು ಗಾಡಿ ಸರ್ವಿಸ್ ಮಾಡ್ತಾರೆ. ಅವ್ರು ನನಗೆ ಹೇಳಿದ್ರು, ಲಿಥಿಯಂ ಅಯಾನ್ ಬಂದ್ಬಿಟ್ಟು ಇದು ಲಿಥಿಯಂ ಫೆರಸ್ ಇದೆ ನಿನ್ನ ಗಾಡೀಲಿ. LFP ಬ್ಯಾಟ್ರಿ ಇದೆ. ಸೊ, ನೀನು 3.1 ಕಿಲೋವ್ಯಾಟು ನೀನು ಆವಾಗ ಫುಲ್ ಚಾರ್ಜ್ ಮಾಡಬೇಕು ನಿನ್ನ ಗಾಡಿ. ನೀನು ಫುಲ್ ಚಾರ್ಜ್ ಮಾಡಿಲ್ಲ ಅನ್ಕೋ, ನಿನ್ನ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಬಟ್ ಏನಾಗುತ್ತೆ ನಿನಗೆ ಈ ಮೈಲೇಜ್ ಎಕ್ಸ್ಪೆಕ್ಟೇಷನ್ ನಿನಗೆ ಬರಲ್ಲ ಅಂತ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಸರಿ ಆವತ್ತಿಂದ ಫುಲ್ ಚಾರ್ಜ್. ಅಂದರೆ ಫುಲ್ ಚಾರ್ಜ್ 100% ಆಗಬೇಕು. ಗಾಡಿ ನಾನು 100% ಆಗಿ ಒಂದು 10 ನಿಮಿಷ ಅಷ್ಟೇ ಎಕ್ಸ್ಟ್ರಾ ಬಿಟ್ಬಿಡ್ತೀನಿ, ಆಫ್ ಮಾಡಿಬಿಡ್ತೀನಿ ಗಾಡಿನ. ಆ ಚಾರ್ಜಿಂಗ್ ಎತ್ಬಿಟ್ಟು ನಾನು ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಸ್ಟಾರ್ಟಿಂಗು ಅದಾದಮೇಲಿಂದ ಸ್ವಲ್ಪ ಮೈಲೇಜ್ ಡೈಲಿ ಇನ್ಕ್ರೀಸ್ ಆಗ್ತಾ ಬಂತು. ಇವಾಗ 110 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ನಂಗೆ ಆಲ್ರೆಡಿ. ಇನ್ನೊಂದೇನು ಹೇಳ್ಬೇಕಂದ್ರೆ ಗಾಡಿ ಇದೇನಿದೆ ನನಗೆ ಇನ್ನೊಂದು ಐಡಿಯಾ ಕೊಟ್ಟರು. ಏನಂದರೆ ನಾನು ಯಾವಾಗಲೂ ಫುಲ್ ಥ್ರಾಟಲಲ್ಲಿ ಹೊಡಿತಿದ್ದೆ. ಅಂದರೆ ಈಕೋ ಮಾಡಲ್ಲಿದ್ದು ಫುಲ್ ಥ್ರಾಟಲ್ ಹೊಡಿತೀನಿ. ಸೊ, ಈಕೋ ಮಾಡಲ್ಲಿದ್ದು ಫುಲ್ ಥ್ರಾಟಲ್ ಹೊಡೆದಾಗ ನನಗೆ ಅಲ್ಲಿ ಇವ್ರು ಕೊಟ್ಟಿರೋ ಕಂಟ್ರೋಲರ್ ಏನಾಗ್ತಿದೆ ಗೊತ್ತಾ? ಫುಲ್ ಕರೆಂಟ್ ಎಳೆದಾಕುತ್ತೆ. ಸೊ, ಈ ಕರೆಂಟ್ ಏನ್ಬಿಡು ಕರೆಂಟ್ ಕಂಟ್ರೋಲರ್ ಇಲ್ಲ ಇದರಲ್ಲಿ. ಸೊ, ಅದು ನಾನು ತಪ್ಪು ಮಾಡಿಬಿಟ್ಟೆ. ಅಂದರೆ ಇವಾಗ ನೀವು ನೋಡಿರ್ಬೋದು ಫ್ಯಾನಲ್ಲಿ ಫುಲ್ಲು ಪವರ್ ಕೊಟ್ಟಾಗ ಏನಾಗುತ್ತೆ ಹೇಳಿ? ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಮಾಡುತ್ತೆ. ರೊಟೇಷನ್ ಸ್ಪೀಡ್ ಆಗುತ್ತೆ. ಸೊ, ನನಗೆ ಅವ್ರು ಹೇಳಿದ್ರು, ಆ್ಯಕ್ಚುಲಿ ನೀನು ಗಾಡಿ ಫುಲ್ ಥ್ರಾಟಲ್ ಕೊಟ್ಬಿಟ್ಟು ಫುಲ್ ಥ್ರಾಟಲ್ ಯಾಕೆ ಹಿಡ್ಕೊಂತೀಯ? ಸ್ವಲ್ಪ ಕಮ್ಮಿ ಮಾಡು, ಇನ್ನೂ ಸ್ವಲ್ಪ ಕಮ್ಮಿ ಮಾಡು ಆ ಥರ. ಸೊ, ಆ ಥರ ಕಮ್ಮಿ ಮಾಡ್ತಾ ನಿನಗೆ ಆ ರೀಜನ್ ಕರೆಂಟನ್ನು ಸ್ಟಾರ್ಟ್ ಆಗುತ್ತೆ ಅದರೊಳಗಡೆ ಮೋಟ್ರಲ್ಲಿ. ಸೊ, ಆ ರೀಜನ್ ಕರೆಂಟ್ ಏನು ಮಾಡುತ್ತೆ, ಆ ಪವರ್ ಕನ್ಸಂಪ್ಷನ್ನ ಕಮ್ಮಿ ಮಾಡುತ್ತೆ. ಆವಾಗ ಇನ್ನು ಮೋರ್ ಬ್ಯಾಟ್ರಿ ಅಂದರೆ ಬ್ಯಾಟ್ರಿಯಿಂದ ಪವರ್‌ನ ಎಳೆದಿಲ್ಲ, ಮತ್ತು ಮೋರ್ ಪವರ್ ಕೊಡುತ್ತೆ. ಇನ್ನು ಬ್ಯಾಟ್ರಿ ಮೈಲೇಜ್ ಜಾಸ್ತಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರು. ಸೊ, ಅದನ್ನು ಫಾಲೋ ಮಾಡಿದೆ. ಇನ್ನು ಮೈಲೇಜ್ ಚೆನ್ನಾಗಿ ಬರ್ತಾಯಿದೆ. ಸೊ, ಯಾರು ಬೆಟರಲ್ಲಿ. ಸೊ, ಅದು ಬಿಟ್ಟರೆ ಇನ್ನು ನೋಡಿ ನಾನು ಈಗ 74% ಇದೆ. ನನಗೆ ಅಪ್ ಆ್ಯಂಡ್ ಡೌನ್ 67, 70 ಕಿಲೋಮೀಟರ್ ಇದೆ. 66 ಏನೋ ಆಗುತ್ತೆ ಅನಿಸುತ್ತೆ. 60 ಕಿಲೋಮೀಟ್ರು ಮೇಲಾಗುತ್ತೆ ನಮ್ಮ ಮನೆಗೆ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ. 60, 65 ನಾನು ಹೋಗಿ ಬರ್ತೀನಿ ಆರಾಮಾಗಿ. ಸೊ, ಆ ನಂಬಿಕೆ ಇದೆ ಈ ಗಾಡಿ ಮೇಲೆ. ಅದೆಲ್ಲದಕ್ಕಿಂತ ಮೇಯ್ನಾಗಿ ಗಾಡಿದು ಇನ್ನೊಂದೇನೆಂದರೆ ಪವರ್ ಮಾಡೆಲ್ ಕೂಡ ನನಗೆ ಸೇಮ್ ಮೈಲೇಜ್ ಇದೆ. ಸಿಟಿ ಮಾಡೆಲ್ ಕೂಡ ಅಂದರೆ ನಾರ್ಮಲ್ ಈಕೋ ಮಾಡೆಲ್ ಕೂಡ ಸೇಮ್ ಮೈಲೇಜ್ ಇದೆ. ಸೊ, ಅದೆರಡೂ ಸೇಮ್ ಬರ್ತಾಯಿದೆ ನನಗೆ. ಅದೇನು ಬೇರೆ ಇಲ್ಲ.
ಅದು ಬಿಟ್ಟರೆ ನಿಮಗೆ ಗಾಡಿ ಇನ್ನೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ಬೆನಿಫಿಟ್ ಏನಂತ ಹೇಳ್ತೀನಿ ಕೇಳಿ. ಇವಾಗ ನೀವು ಯಾವುದೋ ಬೇರೆ ಬ್ರ್ಯಾಂಡ್ಗೆ ಹೋದರೆ 1,60,000, 1,70,000, 1,80,000 ಕೊಡಿ. ಈ ಲೋಕಲ್ ಬ್ರ್ಯಾಂಡಿಗೆ ಹೋದ್ರೂ 80,000 ಇದೆ. ಅದಕ್ಕಿಂತ ಒಂದು 30,000 ಡಿಫ್ರೆನ್ಸ್ ಅಷ್ಟೇ. 1,17,000 ಈ ಗಾಡಿ ತಗೊಂಡ್ರೆ. ಸೊ ಇದನ್ನ ಕಂಬ್ಯಾಕ್ನ ನೀವು ಡೈಲಿ 100 ಕಿಲೋಮೀಟರ್ ಇಲ್ಲ 70 ಕಿಲೋಮೀಟರ್ ಯೂಸ್ ಮಾಡೋದಿದ್ರೆ 100% 1.5 ವರ್ಷದಲ್ಲಿ ಇದ್ರ ದುಡ್ಡು ನೀವು ವಾಪಸ್ ತೆಗಿತೀರಾ. ಇದು ನನ್ನ ಶ್ಯೂರಿಟಿ. ಸೊ ಇದೆಲ್ಲ ಬಿಟ್ಟರೆ ನೀವು ಇನ್ನೊಂದು ಈಗ ಸ್ಪೀಡ್ ಮೋಡ್ ಅಂತ ನೀವು ತಲೆ ಕೆಡಿಸ್ಕೊಂಡು ನಾನು ಸ್ಪೀಡ್ ಆಗೋಬೇಕು, ನಾನು ಸ್ಲೋ ಆಗೋಬೇಕು, ಅದನ್ನೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ಮತ್ತು ಗಾಡಿ ತುಂಬ ದೊಡ್ಡ ದೊಡ್ಡ ಸ್ಟೀಪ್ಸನ್ನೇ ಹತ್ಬಿಟ್ಟಿದೆ. ಅಂದರೆ ತುಂಬ ಹತ್ತಕ್ಕೆ ಆಗಲ್ಲ, ಪೆಟ್ರೋಲ್ ಬೈಕ್ಗಳ ಎಳೆದಾಡ್ತವೆ ಅನ್ನೋ ಜಾಗದಲ್ಲಿ ಈ ಗಾಡಿ ಹತ್ತುತ್ತೆ. ಸೊ ಅದೊಂದು ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಡಬಲ್ ಯೂಸೇ ಮಾಡ್ತೀನಿ ಜಾಸ್ತಿ, ಹಾಗಾಗಿ ಒಳ್ಳೆ ಮೈಲೇಜ್ ಬರ್ತಾಯಿದೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಇನ್ನೊಬ್ರು ಹೇಳಿದ್ರೆ, ಇವಾಗ ನೀನು ಸಿಟಿಲಿ ಹೋಗ್ತಾ ಇರ್ತೀಯ ಎಲ್ಲೋ, ಸ್ವಲ್ಪ ಸ್ಲೋವಾಗಿ ಹೋಗು, ಫುಲ್ ಎಕ್ಸ್ಲೇಟ್ರ್ ಕೊಡಬೇಡ. ಸ್ವಲ್ಪ ಸ್ಲೋವಾಗಿ ಹೋದ್ರಿಂದ ಏನಾಗುತ್ತೆ, ಪವರ್ ಕರೆಂಟ್ನ ಕಮ್ಮಿ ಎಳೆಯುತ್ತೆ. ಆವಾಗ ಆ ರೀಜನ್ ಮೋಡಲ್ಲಿ ಇದು ಬರುತ್ತೆ. ಒಳ್ಳೆ ರೀಜನ್ ಮೋಡ್ ಇದೆ ಮಾತ್ರ, ನಾನು ನಿಜವಾಗ್ಲೂ ಹೇಳ್ತೀನಿ. ನಾನು ರೀಜನ್ ಮೋಡ್ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ. ಆಮೇಲೆ ರೀಜನ್ ಮೋಡ್ ಸಖತ್ತಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ರೀಜನ್ ಮೋಡು. ತುಂಬ ಖುಷಿ ಆಯಿತು. ಸೊ ಗಾಡಿ ನನಗೆ ವರ್ತ್ ಅನ್ನಿಸ್ತು. ನೋಡೋಣ ಇವಾಗ ಸರ್ವೀಸು ನೆಕ್ಸ್ಟು ಏನು ಸರ್ವೀಸಲ್ಲಿ ಹೆಂಗೆ ಇರುತ್ತೆ ಗಾಡಿ, ನೆಕ್ಸ್ಟ್ ಸರ್ವೀಸ್ಗೆ ಹೋದಾಗ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಹಾಕ್ತೀನಿ. ನಾನು ಇವಾಗ ಆಲ್ರೆಡಿ ಡೈಲಿ ನಾನು ಯಾವಾಗಲೂ ಹೊರಗಡೆ ಚಾರ್ಜಿಂಗ್ ಮಾಡ್ತಾಯಿದ್ದೀನಿ. ಮನೇಲೇನು ಚಾರ್ಜಿಂಗ್ ಮಾಡ್ತಾಯಿಲ್ಲ ಜಾಸ್ತಿ, ಯಾಕೆಂದರೆ ನನಗೆ ಆಫೀಸಲ್ಲಿ ಚಾರ್ಜರ್ ಇದೆ. ಸೊ ಆ ಚಾರ್ಜರು ಅಂದರೆ ಇದು ಎಲೆಕ್ಟ್ರಿಕ್ ಪೇ ಚಾರ್ಜರ್ಸ್ ಅಂತ, ಆ ಚಾರ್ಜರ್ ನಾವು ಪೇ ಮಾಡಿಬಿಟ್ಟು ಚಾರ್ಜಿಂಗ್ ಹಾಕ್ಕೊಂಬಿಡೋದು. ಸೊ ಆ ಚಾರ್ಜ್ ನನಗೆ 16 ರುಪೀಸ್ ಚಾರ್ಜ್ ಆಗುತ್ತೆ. 3 ಅವರ್ 50 ಮಿನಿಟ್ಸ್ ತೊಗೊತಾ ಇದೆ ಒಂದು ಸತಿ ಫುಲ್ ಚಾರ್ಜ್ ಮಾಡೋಕ್ಕೆ. ಸೊ 3 ಅವರ್ಸ್ 50 ಮಿನಿಟ್ಸ್ ತೊಗೊತಿದೆ. ಅದು ಬಿಟ್ಟರೆ ನೋಡಿ, ಇವಾಗ ನಾನು ಆಲ್ರೆಡಿ ಬನ್ನೇರುಘಟ್ಟ ಹತ್ತಿರ ಬಂದುಬಿಟ್ಟಿದ್ದೀನಿ. ಹೇಳ್ಬೇಕಂದ್ರೆ ಒಂದು ಸ್ಮೂತ್ ಕಂಫರ್ಟು. ಇದೇ ದೂರ ನಾನು ಏನಾದ್ರು ಬೈಕಲ್ಲಿ ಬಂದಿದ್ದರೆ ತುಂಬ ಏನೋ ಒಂಥರ ಸ್ಟ್ರೆಸ್ ಅನ್ನಿಸ್ತಾ ಇರೋದು. ಬಟ್ ಇದರಲ್ಲಿ ಆ ಥರ ಸ್ಟ್ರೆಸ್ ಏನಿಲ್ಲ. ಆಮೇಲೆ ಈ ವೈಸರ್ ಇದೆಯಲ್ಲ, ಈ ವೈಸರು ಅಷ್ಟೇ ವಿಂಡ್ಬ್ಲಾಸ್ಟು ಚೆನ್ನಾಗಿದೆ. ಗಾಳಿನ ತಡೆಯುತ್ತೆ. ಅದೊಂದು ಖುಷಿ ಆಯಿತು. ಅದು ಬಿಟ್ಟರೆ ನಾನು ಈಗ ಆಲ್ರೆಡಿ ರೀಚ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ. ಇದು ನೋಡ್ಬೋದು ನೀವು ಕ್ಲಿಪ್ಪು. ನಾನು ಮನೆಗೆ ಹತ್ತತ್ರ ಬಂದಿದ್ದೀನಿ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. 1,259 ಅಂದರೆ 60 ಕಿಲೋಮೀಟರ್ ಓಡಿದೆ ಗಾಡಿ. ಇದೆ ನೈಸ್ ರೋಡಲ್ಲೇ ವಾಪಸ್ ಬಂದು. ಇನ್ನು ಮನೆ ಒಂದು 3-4 ಕಿಲೋಮೀಟ್ರ್ ಇದೆ. ಬ್ಯಾಟ್ರಿ ನೋಡಿ 25% ಇದೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಓನ್ಲಿ 50%